ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಚಿಕ್ಕದು ಪುಟ್ಟಾಗಿರೋ ಒಂದು ಕುಚ್ಚನ್ನ ಹೇಳ್ಕೊಡ್ತೀನಿ. ಅದಕ್ಕೆ ನಾನು ಇದು 6 ಎಳೆ ದಾರನ ತೊಗೊಂಡಿದ್ದೀನಿ, 10 ನಂಬರ್ ನೀಡಲ್ ತೊಗೊಂಡಿದ್ದೀನಿ, ಈ ಥರ ಲೀಫ್ ಬೀಡ್ಸ್ ತೊಗೊಂಡಿದ್ದೀನಿ. ಇದು ಕುಚ್ಚು ಬರಲ್ಲ, ಇದು ಬರೀ ಚಿಕ್ಕದಾಗಿ ಕ್ರೋಶದ್ದು ಡಿಸೈನ್ ಬರುತ್ತೆ. ಈಗ ಹೇಗೆ ಹಾಕ್ತಿದ್ದೀನಿ ಅಂತ ತೋರಿಸ್ತೀನಿ. ಈ 6 ಎಳೆ ದಾರ ಕೊನೆಗೆ ನಾಟ್ ಹಾಕಿಟ್ಕೊಂಡು ನಾನು ಈ ಲೇಸ್ ಮೇಲೆ ಹಾಕಿ ತೋರಿಸ್ತೀನಿ. ಸ್ಟಾರ್ಟಿಂಗ್ನಲ್ಲಿ ನಾವು ಇದನ್ನು ಈ ಲೇಸ್ಗೆ ಲಾಕ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ ನಾನು 2 ಲಾಕ್ ಮಾಡ್ಕೋತಾ ಇದ್ದೀನಿ. ಕ್ರೋಶ ಸ್ಟಾರ್ಟ್ ಮಾಡಬೇಕಾದ್ರೆ ನಿಮಗೆ ಅದು ಬಿಚ್ಚುತ್ತೆ ಅಂತ ಅನಿಸಿದರೆ 2 ಲಾಕ್ ಮಾಡಿಕೊಂಡೆ ಸ್ಟಾರ್ಟ್ ಮಾಡಿ. ಇದು 2 ಲಾಕ್ ಆದಮೇಲೆ ನಾನೊಂದು ಈ ಥರ ಲೀಫ್ ಬೀಡ್ಸ್ನ ಹಾಕೋತಿದ್ದೀನಿ. ಇದನ್ನು ನಿಧಾನಕ್ಕೆ ಹಾಕ್ಕೊಳ್ಳಿ, ಯಾಕಂದರೆ ಈ ಬೀಡ್ಸ್ ಸ್ವಲ್ಪ ಒಡೆಯೋ ಚಾನ್ಸಸ್ ಇರುತ್ತೆ. ಈ ಥರ ಹಾಕ್ಕೊಂಡು ಒಂದು ಬೀಡ್ಸ್ ಆದಮೇಲೆ ಒಂದು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಇದು ಕರೆಕ್ಟಾಗಿ ಎಲ್ಲಿ ರೀಚ್ ಆಗುತ್ತೋ ಅಲ್ಲಿ ಒಂದು ಸಿಂಗಲ್ ಕ್ರೋಶನ ಹಾಕೋತಾ ಇದ್ದೀನಿ. ಇದು ಈ ಥರ ಬಂತು. ಈಗ 3 ಚೈನ್ ಹಾಕ್ಕೊಂಡು 3 ಇದನ್ನು ಈಗ ಡಬಲ್ ಈ ಒಂದು ಚೈನ್ ಪಕ್ಕ ಒಂದು ಚೈನ್ ಹಾಕಿದ್ದೇವಲ್ಲ ಅದರಲ್ಲಿ 6 ಕಂಬನ ಹಾಕ್ಕೋಬೇಕು, ಅಂದರೆ ಡಬಲ್ ಕ್ರೋಶನ ಹಾಕ್ಕೋಬೇಕು. ಒಂದು 2 3 4 5 6 ಡಬಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಒಂದು 3 ಚೈನ್ ಮುಂಚೆ ಹಾಕ್ಕೊಂಡಿದ್ದೀನಲ್ಲ ಅದು ಒಂದು ಕೌಂಟ್ ಆಗುತ್ತೆ. ಹಾಗಾದರೆ 7 ಟೋಟಲ್ 7 ಆಗುತ್ತೆ. ನೀವು ಇದರಲ್ಲಿ ಇನ್ನೊಂದು ಸ್ವಲ್ಪ ಜಾಸ್ತಿ ಹಿಡಿಸುತ್ತೆ ಅಂದರೆ ನೀವು ಇನ್ನೊಂದು ಕಂಬನೂ ಹಾಕ್ಕೋಬೋದು. ನಾನು 7 ಹಾಕ್ಕೊಂಡಿದ್ದೀನಿ ಟೋಟಲು, 3 ಚೈನ್ ಹಿಡಿದ್ಬಿಟ್ಟು. ಇನ್ನೊಂದು ಹೋಗುತ್ತೆ ಅಂದರೆ ಇನ್ನೊಂದು ಹಾಕ್ಕೊಳ್ಳಿ, ಏನೂ ಪ್ರಾಬ್ಲಮ್ ಆಗಲ್ಲ. ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಟೋಟಲ್ 8 ಕಂಬನ ಹಾಕ್ಕೊಂಡೆ. ಈಗ ಇದು ಸರಿಯಾಗಿ ಎಲ್ಲಿ ರೀಚ್ ಆಗುತ್ತೋ ಅಲ್ಲಿ ಮತ್ತೆ ಒಂದು ಸೀರೆಗೆ ಸಿಂಗಲ್ ಕ್ರೋಶನ ಹಾಕ್ಕೋಬೇಕು. ಇದು ಈ ರೀತಿ ಬರುತ್ತೆ. ಮತ್ತೆ ಒಂದು ಲೀಫ್ ಹಾಕ್ಕೋಬೇಕು. ಇದಕ್ಕೆ ಕುಚ್ಚು ಬರಲ್ಲ, ಅದಕ್ಕೆ ನಾವು ಕುಚ್ಚಿಗೆ ಎಲ್ಲಿ ಜಾಗ ಬಿಡ್ತಾ ಇಲ್ಲ. ನಿಮಗೆ ಕುಚ್ಚು ಬೇಕು ಅಂದರೆ ನೀವು ಒಂದು ಬೀಡ್ಸ್ ಆದಮೇಲೆ ಇಲ್ಲಿ ಒಂದು 2 ಚೈನ್ ಹಾಕ್ಕೊಂಡ್ಬಿಟ್ಟು ಕುಚ್ಚಿಗೆ ಗ್ಯಾಪ್ ಬಿಟ್ಕೋಬೋದು. ಇದನ್ನು ಮತ್ತೆ ಲಾಕ್ ಮಾಡಿ ಒಂದು ಚೈನ್ ಹಾಕೋತಾ ಇದ್ದೀನಿ. ಮತ್ತೆ ಇದು ಎಲ್ಲಿ ರೀಚ್ ಆಗುತ್ತೋ ಅಲ್ಲಿ ಸರಿಯಾಗಿ ಲಾಕ್ ಮಾಡ್ಕೋತಾ ಇದ್ದೀನಿ. ಇದಾಯ್ತಲ್ಲ, ಇದಾದಮೇಲೆ ಮತ್ತೆ 3 ಚೈನ್ ಹಾಕೋತಾ ಇದ್ದೀನಿ. 1 2 3 ಚೈನ್ ಆದಮೇಲೆ ಈ ಒಂದು ಚೈನ್ ಹಾಕ್ಕೊಂಡಿದ್ದೇವಲ್ಲ ಅದ್ರ ಒಳಗಡೆ 7 ಕಂಬನ ಹಾಕೋತಾ ಇದ್ದೀನಿ.
7 ಕಂಬ ಆದಮೇಲೆ ಇದು ಸರಿಯಾಗಿ ಎಲ್ಲಿ ಬರುತ್ತೋ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ. ಇದು ಈ ರೀತಿ ಬರುತ್ತೆ. ಪುಟ್ ಪುಟ್ಟದಾಗಿ ಈ ಲೀಫ್ ಡಿಸೈನು ಬರುತ್ತೆ. ನಾನು ಇದು ಹೆಂಗೆ ಹಾಕ್ಕೊಂಡಿದ್ನಲ್ಲ ಹಾಗೆ ಇದನ್ನು ಫುಲ್ ಇಲ್ಲಿ ಹಾಕ್ಕೊಂಡು ಹೋಗ್ತೀನಿ. ನೋಡಿ, ಇದು ಫುಲ್ ಹಾಕ್ಕೊಂಡ್ಮೇಲೆ ಈ ಥರ ಬಂತು. ಈಗ ಕೊನೆಗೆ ನಾವೊಂದು ಬೀಡ್ಸ್ ಹಾಕ್ಕೊಂಡ್ಬಿಟ್ಟು ಎಂಡ್ ಮಾಡ್ತಾಯಿದ್ದೀನಿ. ಬೀಡ್ಸಿಗೆ ಲಾಕ್ ಮಾಡಿ ಇಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡು ಇದನ್ನ ಎಂಡ್ ಮಾಡ್ತಾಯಿದ್ದೀನಿ. ಎಂಡಲ್ಲಿ ಇನ್ನೊಂದು ಚೈನ್ ಹಾಕ್ಕೊಂಡು ಈ ಥ್ರೆಡ್ನ ಎಕ್ಸ್ಟ್ರಾ ಥ್ರೆಡ್ ಇದೆಲ್ಲ ಇದನ್ನು ಕಟ್ ಮಾಡಿಕೊಂಡು ಈ ನೀಡಲ್ ಮೇಲಿಂದ ಈ ಥರ ದಾರ ಇಟ್ಬಿಟ್ಟು ಲಾಕ್ ಮಾಡ್ಕೊತಾ ಇದ್ದೀನಿ. ಈಗ ಇದು ಬಿಚ್ಚೋದಿಲ್ಲ. ನೋಡಿ, ಈ ಥರ ಬರುತ್ತೆ. ಚಿಕ್ಕದು ಪುಟ್ಟ ಪುಟ್ಟಾಗಿ ಕ್ಯೂಟಾಗಿ ಬರುತ್ತೆ. ನೀವು ಆಯ್ತು ನೋಡಿ, ಈ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ ಇದನ್ನು ಈ ಫ್ಯಾಬ್ರಿಕ್ ಗ್ಲೂಯಿಂದ ಅಂಟಿಸ್ಕೊಂಡು ಎಕ್ಸ್ಟ್ರಾ ಇರೋದನ್ನೆಲ್ಲ ಈ ಥರ ಟ್ರಿಮ್ ಮಾಡ್ಕೊತಾ ಇದ್ದೀನಿ. ಹಿಂದ್ಗಡೆಯಿಂದ ಫ್ಯಾಬ್ರಿಕ್ ಗ್ಲೂನ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದು ಈ ಥರ ಬರುತ್ತೆ. ನೀವು ಕುಚ್ಚು ಬೇಕು ಅಂದರೆ ಒಂದು 2 ಲೀಫು ಆದಮೇಲೆ ಒಂದು ಕುಚ್ಚು, 2 ಲೀಫ್ ಆದಮೇಲೆ ಒಂದು ಕುಚ್ಚು ಗ್ಯಾಪ್ ಬಿಟ್ಬಿಡಿ, ಅಲ್ಲಿ ಕುಚ್ಚು ಹಾಕ್ಕೊಳ್ಳಿ. ಆಮೇಲೆ ಈ ಲೀಫ್ ಹಾಕಬೇಕಾದ್ರೆ 8 ಕಂಬ ಹಾಕಿದ್ದೀನಲ್ಲ, ಪ್ರತಿ ಸರ್ತಿನೂ 8 ಹಾಕಿ, 7 ಹಾಕಿ, 6 ಹಾಕಿ, ನಿಮ್ಗೆ ಯಾವ್ದು ಚೆನ್ನಾಗಿ ಅನಿಸುತ್ತೋ ಅದು ಹಾಕ್ಕೊಳ್ಳಿ. ಆದರೆ ಪ್ರತಿ ಲೀಫಲ್ಲೂ ಅದೇ ಸೇಮ್ ಹಾಕಿ. ಇಲ್ಲಿ 8 ಹಾಕಿದರೆ ಇಲ್ಲಿ 8 ಹಾಕ್ಕೊಂಡೇ ಹೋಗಿ, ಇಲ್ಲಿ 5 ಹಾಕಿದರೆ ಎಲ್ಲ ಕಡೆ 5 ಹಾಕ್ಕೊಂಡು ಹೋಗಿ. ಅಂದರೆ ಅದು ನೀಟಾಗಿ ಬರುತ್ತೆ. ಒಂದು ಕಡೆ 8 ಒಂದು ಕಡೆ 7 ಹಾಕ್ಕೊಂಡು ಹೋದರೆ ಅದು ಸರಿ ಕಾಣಿಸಂಗಿಲ್ಲ. ಈ ಲೀಫ್ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ನೀವು ಬೇರೆ ರೌಂಡ್ ಬೀಡ್ಸ್ ಆ ಥರನೂ ಯೂಸ್ ಮಾಡ್ಕೋಬೋದು. ಈ ಥರ ರೌಂಡ್ ಬರುತ್ತಲ್ಲ, ಈ ಥರ ರೌಂಡ್ ಬೀಡ್ಸ್ನೂ ಅದಕ್ಕೆ ಆ್ಯಡ್ ಮಾಡ್ಕೋಬೋದು. ನಿಮ್ಗೆ ಯಾವ್ದು ಇಷ್ಟನೋ ಆ ಬೀಡ್ಸ್ನ ಇಲ್ಲಿ ಮಧ್ಯ ಹಾಕ್ಕೊಳ್ಳಿ. ಈ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.